ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಈ ದಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಗಿಡಗಳನ್ನು ನಾನು ಮನೆ ಮುಂದೆ ಬೆಳೆಸ್ಕೊಂಡಿದ್ದೀನಿ, ಅದರ ಬಗ್ಗೆ ನೋಡಿಸ್ತೀನಿ. ಮತ್ತು ಅದರ ಬಗ್ಗೆ ನೋಡಿಸೋದಕ್ಕಿಂತ ಮುಂಚೆ ವೆಲ್ಕಮ್ ಟು ಸೌಮ್ಯಗೌಡ ವಿಲೇಜ್ ಲೈಫ್. ನಾನು ನಿಮ್ಮ ಸೌಮ್ಯ. ವಿಲೇಜ್ ಲೈಫ್ ಯಾವ ರೀತಿ ಇರುತ್ತೆ ಅಂತ ನೋಡಬೇಕಂದ್ರೆ ನೋಡಿ, ಕೆಲವೊಂದು ಮನೆಗಳೆಲ್ಲ ಎಷ್ಟೊಂದು ಚಿಕ್ಕ ಚಿಕ್ಕದಾಗಿದ್ದಾವೆ. ಹಳ್ಳಿಗಳು ಸಹ ಇಂಪ್ರೂವ್ಮೆಂಟ್ ಆಗ್ತಿದ್ದಾವೆ, ಇಲ್ಲ ಅಂತೇಳಿಲ್ಲ. ಬಟ್ ಆದ್ರೂ ಇನ್ನೂ ಹಳೆ ಕಾಲದ ಮನೆಗಳಂತ ಸಹ ಇದ್ದಾವೆ. ನನಗೆ ಚಿಕ್ಕ ಚಿಕ್ಕ ಮನೆಗಳೆಂದರೆ ತುಂಬಾ ಇಷ್ಟ. ಸೊ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಕೆಲವೊಂದು ಮನೆಮದ್ದುಗಳು ಮಾಡಬೇಕಂದ್ರೆ ಕೆಲವೊಂದು ಗಿಡಗಳು ನಮ್ಮ ಮನೆ ಮುಂದೆನೇ ತುಂಬ ಗಿಡಗಳು ಬೆಳೆಸ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟೊಂದು ಚೆನ್ನಾಗಿದ್ದಾವೆ. ಆಲ್ರೆಡಿ ಚೈತ್ರ ಮಾಸ ಬಂದಿದೆಯಲ್ವ, ಎಲ್ಲರೂ ಗಿಡಗಳು ಚಿಗುರಿಬಿಟ್ಟಿದ್ದಾವೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೇಚರು. ನೋಡಿ ಎಷ್ಟೊಂದು ಚೆನ್ನಾಗಿ ಇದೆ ಅಂತ ನೋಡಬೇಕಂದ್ರೆ ಪ್ಲೀಸ್ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಬೆಳಗ್ಗೆ ನೋಡಿ ಎಷ್ಟೊಂದು ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಈ ಥರ ಪ್ರಶಾಂತವಾದ ವಾತಾವರಣದಲ್ಲಿ ಒಂದು 2 ನಿಮಿಷ ಕೂತ್ಕೊಂಡ್ರೆ ಸಾಕು, ನಮಗೂ ಅಷ್ಟೇ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬಂದ್ಬಿಡುತ್ತೆ. ಬೇಕಾದರೆ ಟ್ರೈ ಮಾಡಿ. ಈಗ ನೋಡಿ ಸೂರ್ಯ ಉದಿಸೋ ಅಂತ ಬರ್ತಾ ಇರೋವಂಥ ಟೈಮ್ ಆಗಿದೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ. ಒಂದು ಗಿಡದಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ, ಒಂದು ಮರದಲ್ಲಿ ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡಿ ಎಷ್ಟೊಂದು ಕಿರಣಗಳು ಎಷ್ಟೊಂದು ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾವೆ ಅಂತ. ಸೊ ಪ್ಲೀಸ್, ನನಗಂತೂ ಬೆಳಗ್ಗೆನೇ ಸೂರ್ಯ ನೋಡ್ಬೇಕಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ನಮ್ಮ ಮನೆ ಹತ್ರ ಇರುವಂಥ ಹೂ ಗಿಡಗಳು. ಏಕೆಂದರೆ ನಾವೇನು ಜಾಸ್ತಿ ಹೂಗಳು ತಗೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಬೇಜಾನು ಹೂಗಳು ಬಿಡ್ತವೆ. ಈ ಗಿಡದಲ್ಲಿ ಏನು ಹೇಳಿದ್ರೆ ಒಂದು 15 ಮೊಳ ಅಷ್ಟು ಹೂಗಳು ಬಿಡ್ತವೆ, ಬಿಡಿಸ್ಬೇಕಷ್ಟೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು. ಇದೇ ಅಲ್ಲ, ನಮ್ಮ ಮನೆ ಹತ್ರ ಕೆಲವೊಂದು ಗಿಡಗಳು ಸಹ ಇದ್ದಾವೆ. ಬಟ್ ಕೆಲವರು ಈ ಗಿಡಗಳು ಇರಬಾರ್ದು ಅಂತ ಸಹ ಹೇಳ್ತಾರೆ. ಬಟ್ ನಾವು ಅದ್ರ ಬಗ್ಗೆ ಎಲ್ಲ ಕೇರ್ ಮಾಡಲ್ಲ. ಇದು ನುಗ್ಗೆ ಮರ ಸಹ ಅಂತಾರೆ. ಸೊ ಫ್ರೆಂಡ್ಸ್, ಈ ಮರ ಮನೆ ಹತ್ರ ಇರಬಾರ್ದು ಅಂತಾರೆ. ಬಟ್ ನನಗೆ ಮರ ಅಂದರೆ ಇಷ್ಟ. ನಾನು ಯಾವ ಮರನೂ ಕಟ್ ಮಾಡೋಕ್ಕೆ ಮಾತ್ರ ಹೋಗಲ್ಲ. ಸೊ ಇನ್ನೂ ಕೆಲವೊಂದು ಕನಕಾಂಬರ ಗಿಡಗಳು ಎಲ್ಲ ಇದ್ದಾವೆ. ಇದು ನೋಡಿ ಒಣಗೋಗ್ಬಿಟ್ಟಿದೆ ಪುದೀನ ಗಿಡ, ಏಕೆಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಕಷ್ಟ ಆಗಿದೆ. ನಾನು ಡೈಲಿ ರೊಟೀನಲ್ಲಿ ನನಗೆ ಮಾಡಬೇಕಾಗಿರೋ ಕೆಲಸ ಮಾಡಬೇಡ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ನೀರು ಹಾಕೋದಕ್ಕೂ ಮುಂಚೆ ಕಸ ತಳ್ಳಬೇಕಲ್ವ. ಸೊ ಫ್ರೆಂಡ್ಸ್, ನಿಮಗೂ ಗೊತ್ತಿರುತ್ತೆ ಬೆಳಗ್ಗೆ ವಿಲೇಜ್ ಲೈಫಲ್ಲಿ ಯಾವ್ಯಾವ ರೀತಿ ಕೆಲಸಗಳು ಮಾಡಬೇಕು ಅಂತ. ಫಸ್ಟ್ ಮನೆ ಮುಂದೆ ನೀರು ಹಾಕಿದ್ಮೇಲೆ ನೆಕ್ಸ್ಟ್ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ನನಗಿದು ಹೆಚ್ಚಾಗಿ ನೋಡ್ಸೋದಕ್ಕೆ ಹೋಗಲ್ಲ, ಏಕೆಂದರೆ ತುಂಬ ಗಿಡಗಳು ತುಂಬ ವೆಹಿಕಲ್ಸ್ ಇರುತ್ತೆ. ಆ ವೆಹಿಕಲ್ಸು ತಳ್ಳಿ ನನಗೆ ತಲೆನೋವು ಬಂದ್ಬಿಡುತ್ತೆ. 4 ವೆಹಿಕಲ್ಸ್ ಇರಬೇಕು. 4 ವೆಹಿಕಲ್ಸಲ್ಲಿ ಸೈಡ್ಗೆ ಒಂದು 2 ಇದ್ದಾವೆ. ಮತ್ತು ನಮ್ಮ ಮನೆ ಹತ್ರ ತುಂಬ ಕಷ್ಟ, ಏಕೆಂದರೆ ಕಾರುಗಳು ಇವೆಲ್ಲ ಬಂದರೆ ನಿಲ್ಲಿಸೋದು. ಏಕೆಂದರೆ ಈ ಗಾಡಿಗಳನ್ನೇ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಅಂದರೆ ಇನ್ನು ಕಾರು ಅದು ಇದು ಅಂದರೆ ಕಷ್ಟ ಆಗುತ್ತಲ್ವ. ಯಾರಾದರೂ ಬಂದರೂ ತಲೆನೋವು ಬರುತ್ತೆ, ಎಲ್ಲಿ ನಿಲ್ಲಿಸೋದು ಈ ಗಾಡಿಗಳ ಜೊತೆಗೆ ಅಂತ. ಸೊ ನೋಡಿ, ನಾನು ಎಷ್ಟೇ ಬೇಡಪ್ಪ ಈ ಗಾಡಿಗಳು ಅಂದ್ರೂ ಅವ್ರು ಹೇಳಿದ ಕೆಲಸನೇ ಬಿಡಲ್ಲ. ಬೇರೆ ಕಡೆ ನಿಲ್ಲಿಸಿ ಅಂದರೆ ಅವ್ರು ಕೇಳಲ್ಲ. 2 ಗಾಡಿ ಮಾತ್ರ ಪಕ್ಕ ನಿಲ್ಲಿಸಿದ್ದಾರೆ. ಇವು ಮೇಲಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದಾವೆ. ನೋಡಿ ಇವಾಗ ಎಷ್ಟೊಂದು ಧೈರ್ಯ ಗೊತ್ತಾ, ಬೆಳಗ್ಗೆನೇ ಬಿಟ್ಬಿಟ್ರೆ ಮೇಲೆ ಹೋಗಿ ಅವ್ರು ರೌಂಡ್ ಹಾಕ್ಕೊಂಡು ಕೆಳಗಡೆ ಬರ್ತಾಯಿದ್ದಾವೆ. ಸೊ ನಾನು ಇದನ್ನು ಶೂಟ್ ಮಾಡಿದಾಗ ಬೈತಾ ಇದ್ರೇನು ಮತ್ತೆ ಮೇಲಕ್ಕೆ ಬರ್ತವೆ. ಆ ಥರ ಕುರಿಮರಿಗಳು. ಏನು ಮಾಡೋದು, ನಾನು ಈಗ ಮೇಲಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ಅವು ಸಹ ಮತ್ತೆ ಮೇಲಕ್ಕೆ ಬಂದಿದ್ದಾವೆ. ನೋಡಿ ಏನು ಮಾಡೋದು ಈ ಗಿಡಗಳು. ಇವನ್ನ ನೋಡಿ ಸ್ಯಾರಿನ ಕೆಳಗಡೆಗೆ ಎಳ್ಕೊಂಡು ಮಲ್ಕೊಂಡಿದ್ದಾವೆ. ಈಗ ಏನು ಮಾಡೋಕ್ಕಾಗಲ್ಲ, ನಾನು ಸ್ಯಾರಿನ ಎತ್ಕೊಳ್ಬೇಕು ಹೊರತು ಅವು ಮಾತ್ರ ಮಲ್ಕೊಂಡೇ ಇರ್ತವೆ. ನೋಡಿ ಏನು ಮಾಡೋದು, ಈ ಸ್ಯಾರಿನ ಯೆಲ್ಲೋ ಕಲರ್ ಸ್ಯಾರಿ ಕೆಲವೊಂದು ಮದುವೆಗಾಗಿ ಪಾಪ ತಗೊಂಡಿದ್ದು. ಓಕೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ನೇಚರ್ ಅಂತ ನಾನು ನಿಮಗೆ ಮರಗಳು ನೋಡಿಸ್ತಾ ಇದ್ದೀನಿ. ಎಲ್ಲ ಚಿಗುರುಬಿಟ್ಟಿದ್ದಾವೆ. ಆಲ್ರೆಡಿ ಬಿಸಿಲು ಸ್ವಲ್ಪ ಮೇಲಕ್ಕೆ ಬಂದಿದೆ. ನೋಡಿ ಎತ್ತಿ ಮೇಲೆ ಬಂದಿದೆ ಅಂತಾರಲ್ವ, ನಮ್ಮ ಕಡೆ ಅದೇ ಥರ ಅನ್ನೋದು. ಸೊ ಮರಗಳು ನೋಡಿ ಎಷ್ಟೊಂದು ಚೆನ್ನಾಗಿದ್ದಾವೆ. ನನಗಂತೂ ತುಂಬಾ ಇಷ್ಟ ಮರಗಳಂದರೆ. ಬಟ್ ನಮ್ಮ ಮನೆ ಹತ್ರ ಒಂದು ಕಹಿ ಘಟನೆ ಅಂದರೆ, ನಮ್ಮ ಮನೆ ಹತ್ರ 1-2 ಮರ ಇದ್ದವು. ಬಟ್ ಆಗ ಸ್ವಲ್ಪ ಕಷ್ಟ ಆಯಿತು ಕಾಲುವೆ ಮಾಡಿಸೋದಕ್ಕೆ. ಆಗೇನು ಮಾಡಿದೆ ಅಂದರೆ ಮರಗಳು ಕಟ್ ಮಾಡಿದ್ದು ಒಂದೇ ಒಂದು ಕಾರಣಕ್ಕಾಗಿ ಈಗ ಮನೆಯಲ್ಲಿ ಇರಬೇಕಂದ್ರೆ ಆಗಲ್ಲ, ಅಷ್ಟೊಂದು ಬಿಸಿ ಬರುತ್ತೆ. ಯಾವತ್ತೂ ಅಷ್ಟೇ ಮುಂದಾಲೋಚನೆ ಇಲ್ಲದೆ ಪ್ಲೀಸ್ ಯಾರೂ ಮರ ಕಡಿಬೇಡಿ. ನಾನು ಓನ್ ಎಕ್ಸ್ಪೀರಿಯೆನ್ಸ್ ಅದು. ಮನೆ ಹತ್ರ ನಮ್ಮ ಕಡೆ ಕಾನಿಗೆ ಮರಗಳಂತಾರೆ, ಹೊಂಗೆ ಮರಗಳನ್ನ.
ಸೊ ಅವನು ಕಟ್ ಮಾಡಿದಾಗ ನಮಗೆ ನೋವಾಯಿತು, ಬಟ್ ಆಗಲೇಬೇಕಾಗಿತ್ತು, ಆಗ ಕಟ್ ಮಾಡಲೇಬೇಕಾಗಿತ್ತು. ಬಟ್ ಕಟ್ ಮಾಡಿಬಿಟ್ವಿ. ಈಗ ಅದರ ಪ್ರಾಬ್ಲಮ್ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಆಗ ಮನೆ ಮೇಲೆ ಯಾವುದೇ ರೀತಿ ಬಿಸಿಲು ಹೆಚ್ಚಾಗಿ ಬೀಳ್ತಾ ಇರಲಿಲ್ಲ, ತಂಪಾಗಿರ್ತಾಯಿತ್ತು. ಎ ಸಿಗಳಲ್ಲಿ ಸಹ ಅಷ್ಟೊಂದು ನೀಟಾಗಿರಲ್ಲ, ಅಷ್ಟೊಂದು ಕೂಲಾಗಿರ್ತಾಯಿತ್ತು ಮನೆ. ಬಟ್ ಈಗ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಇರಬೇಕಂದ್ರೆ ತುಂಬ ಕಷ್ಟ ಆಗಿದೆ. ಈ ಬಿಸಿಲಲ್ಲಿ ಯಾವತ್ತೂ ಅಷ್ಟೇ ಮರಗಳಿಲ್ಲದೆ ಇರೋದು ತುಂಬ ಕಷ್ಟ. ಬಟ್ ನನಗಂತೂ ಮರಗಳನ್ನ ಬೆಳೆಸ್ಬೇಕನ್ನೋ ಒಂದು ಉದ್ದೇಶ ಇದೆ. ನಾನು ಆಲ್ರೆಡಿ ಬೆಳೆಸೋದಕ್ಕೆ ಪ್ರಿಪೇರ್ ಆಗಿದ್ದೀನಿ, ಬಟ್ ಮಳೆಗಾಲಕ್ಕಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಏಕೆ ಅಂದರೆ ಈ ಬೇಸಿಗೆಗಾಲದಲ್ಲಿ ಮನೆಗಳಿಗೆ ನೀರಿಲ್ಲ, ಬಟ್ ಗಿಡಗಳಿಗೆ ಎಲ್ಲಿ ನೀರು ಹಾಕೋದು, ಅದು ಬೇರೆ ಈ ಟೈಮಲ್ಲಿ ಏನಾದರೂ ಬೆಳೆಸಿದ್ರೆ ಅವು ಬೆಳೆಯಲ್ಲ. ಏಕೆಂದರೆ ನೀರಿನ ಅಭಾವ ಜಾಸ್ತಿ ಇರೋದ್ರಿಂದ ನಾನು ತುಂಬ ಟ್ರೈ ಮಾಡಿದೆ. ಬರೀ ಪುದೀನ ಗಿಡನೇ ಆ ಥರ ಒಣಗೋಗಿದೆ, ಅಂದರೆ ತುಂಬ ಬಿಸಿಲಿದೆ ನಮ್ಮ ಕಡೆ ಅಂತೂ. ಓಕೆ ಫ್ರೆಂಡ್ಸ್, ಬಟ್ಟೆಗಳು ಒಗಿಬೇಕಂದ್ರೆ ನನಗೆ ತುಂಬ ಕಷ್ಟ, ಏಕೆಂದರೆ ನನಗೆ ತುಂಬ ಕೈ ನೋವು ಬರುತ್ತೆ. ಬಟ್ ಕೆಲವೊಂದು ಕಾರಣದಿಂದ ಇದು ಹ್ಯಾಂಡ್ ವಾಶ್ ಆಗಿರೋದ್ರಿಂದ ಹ್ಯಾಂಡ್ ವಾಶ್ ಮಾಡಬೇಕು. ಮತ್ತು ನಾನು ಎಲ್ಲಿಗೋ ಹೋಗ್ಬೇಕಾಗಿರೋದ್ರಿಂದ ನನಗೆ ಈ ಡ್ರೆಸ್ ಅವಶ್ಯಕತೆ ಇದೆ, ಅದಕ್ಕಾಗಿಯೇ ಒಗಿತಾ ಇದ್ದೀನಿ. ಫ್ರೆಂಡ್ಸ್, ನನಗೆ ಬಟ್ಟೆನ ಎತ್ತೊಗಿಲಿಲ್ಲ ಅಂದರೆ ಹಾಕ್ಕೊಂಡಿರೋ ಫೀಲ್ ಬರಲ್ಲ, ಮತ್ತು ಒಗೆದಿರೋ ಫೀಲ್ ಬರಲ್ಲ. ನನಗೆ ಅದನ್ನು ಮೇಲಕ್ಕೆ ಒಗೆದ್ರೇ ನೀಟಾಗಿ, ಮತ್ತು ಒಣಗಾಕೋಣ ಅಂತ ಮೇಲಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಬಿಸಿಲು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ. ಈಗಿನ್ನೂ 7:30 ಅಷ್ಟೇ, ಎಷ್ಟೊಂದು ಚೆನ್ನಾಗಿದೆಯಲ್ವ. ಅದೆಲ್ಲನೂ ನಾನು ಹ್ಯಾಂಡ್ ವಾಶ್ ಮಾಡಿಲ್ಲ, ಅದೇನಿದ್ರು ಮಿಷನ್ ವಾಶೇ. ಕೆಲವೊಂದು ಉದ್ದೇಶದಿಂದ ಕೆಲವೊಂದು ಹ್ಯಾಂಡ್ ವಾಶ್ ಮಾಡಬೇಕಾಯಿತು, ಅದಕ್ಕಾಗಿ ಹ್ಯಾಂಡ್ ವಾಶ್ ಮಾಡಿದ್ದು ಅಷ್ಟೇ. ಬಟ್ ನಾನು ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗಲ್ಲ, ಏಕೆಂದರೆ ಹ್ಯಾಂಡ್ ವಾಶ್ ಮಾಡಿದ್ರೆ ನನ್ನ ಕೈಯಿಂದ ಆಗಲ್ಲ, ಅಷ್ಟೊಂದು ನೋವು ಬರುತ್ತೆ. ಭುಜದ ನೋವಿಗೆ ಏನಾದರೂ ಸೊಲ್ಯೂಷನ್ ಹೇಳಿ. ನನಗೆ ಹ್ಯಾಂಡ್ ವಾಶ್ ಮಾಡಿದ್ರೆ ತುಂಬ ಕೈ ನೋವು ಬರೋದಕ್ಕೆ ನಿಮಗೆ ಗೊತ್ತಿರೋ ಅಂಥ ಮಾಹಿತಿನ ಹೇಳಿದ್ರೆ ನಾನು ಅದನ್ನು ಸರಿಪಡಿಸ್ಕೊಳ್ತೀನಿ. ನನಗೂ ಸಹ ನೀವು ಕೊಟ್ಟ ಸಜೆಷನಿಂದ ಕೈ ನೋವು ಸಹ ವಾಸಿ ಆಗುತ್ತೆ. ಜಾಸ್ತಿ ಬಟ್ಟೆ ಒಗೆದ್ರೆ ಕೈ ನೋವು ಜಾಸ್ತಿ ಬರೋದು, ಮತ್ತು ತುಂಬ ಕಷ್ಟ ಆಗುತ್ತೆ. ಅನುಭವಿಸೋರಿಗೆ ಗೊತ್ತಾಗುತ್ತೆ ಆ ಫೀಲಿಂಗ್ ಏನು ಅಂದ್ಬಿಟ್ಟು. ನಾನೊಂದು ಒಂದು ಬ್ಲೌಸ್ ಕಟ್ ಮಾಡಿದ್ದೀನಿ, ಅದಕ್ಕಾಗಿಯೇ ಇಷ್ಟೊಂದಿದೆ. ಆ ಬ್ಲೌಸ್ ಯಾವುದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀನಿ. ಫಸ್ಟ್ ಟೈಮ್ ನಾನೇ ಕಟ್ ಮಾಡಿದ್ದೀನಿ, ಅದು ಯಾವ ರೀತಿ ಬರುತ್ತೆ ಅಂತ ಸಹ ಗೊತ್ತಿಲ್ಲ. ಹೊಸ ಬ್ಲೌಸು ಏನೋ ಕಟ್ ಮಾಡಿಬಿಟ್ಟಿದ್ದೀನಿ. ನಾನು ಯಾವುದಾದ್ರೂ ಬೇರೆ ಬ್ಲೌಸ್ ಕಟ್ ಮಾಡಿ ನೋಡಬೇಕಾಗಿತ್ತು, ಬಟ್ ಹೊಸದು ಒಂದು ಸ್ವಲ್ಪ ಗ್ರ್ಯಾಂಡಾಗಿರೋ ಸೀರೆದೇ ಕಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಚೆನ್ನಾಗಿ ಬರಲಿ ಅಂತ ಕೇಳ್ಕೊಳ್ಳಿ, ಯಾಕೆಂದರೆ ಒಳ್ಳೆ ಸ್ಯಾರಿದು ಕಟ್ ಮಾಡಿದ್ದೀನಿ. ನನಗೆ ಐನೆಕ್ ಹೊಲಿದು ಗೊತ್ತಿಲ್ಲ, ಐನೆಕ್ ಯಾವ ರೀತಿ ಹೊಲಿಬೇಕಂತ. ಬಟ್ ಸ್ವಲ್ಪ ಆಟದಿಂದ ಕಟ್ ಮಾಡಿಬಿಟ್ಟೆ. ಚೆನ್ನಾಗಿ ಬರಲಿ ಅಂತ ಕೇಳ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಒಪಿನಿಯನ್ ಸಹ ಶೇರ್ ಮಾಡಿ. ಮತ್ತು ನೋಡಿ, ಮನೆ ಮುಂದೆ ಇರುವಂಥ ಪಾಟ್ಗಳಲ್ಲಿರುವಂಥ ಗಿಡಗಳು ಎಷ್ಟು ನೀರು ಬೇಕು ಗೊತ್ತಾ. ನಮ್ಮ ಮನೆ ಹತ್ರ 69 ಪಾಟ್ ಇದೆ. 69 ಪಾಟಲ್ಲಿ ತುಂಬ ಗಿಡಗಳು ಸಹ ಒಣಗ್ತಾ ಇದ್ದಾವೆ. 69 ಪಾಟ್ಗೂ ನೀರು ಹಾಕೋದಂತೂ ಮರೆಯಲ್ಲ. ಬೆಳಿಗ್ಗೆ ಅಥವಾ ರಾತ್ರಿ ಹೆಚ್ಚಾಗಿ ಹಾಕ್ತೀವಿ, ಏಕೆಂದರೆ ಸ್ವಲ್ಪ ಸೂರ್ಯ ಕೂಲಾಗಿದ್ದಾಗ ಹಾಕಿದ್ರೆ ಈ ಗಿಡಗಳು ಸಹ ತಂಪಾಗಿರುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿದ್ದಾವೆ ಗೊತ್ತಾ. ನಮ್ಮ ಮನೆ ಹತ್ರ ಬಂದಾಗ ಎಲ್ಲರೂ ಹೇಳೋದಿಷ್ಟೇ, 69 ಗಿಡನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅಂತ. ಬಟ್ ನಮಗೆ 69 ಗಿಡ ಅಲ್ಲ, ಇನ್ನೂ ತುಂಬ ಗಿಡ ಬೇಕು ಅಂತ ನನ್ನ ಅಭಿಪ್ರಾಯ. ನಾನು ಇನ್ನೂ ದೊಡ್ಡ ಗಾರ್ಡನ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ನಾನು ಮಾಡೇ ಮಾಡ್ತೀನಿ. ನನಗೆ ತುಂಬ ಇಷ್ಟ ಗಾರ್ಡನ್ ಅಂದರೆ, ಬಟ್ ಕೆಲವೊಂದು ಉದ್ದೇಶದಿಂದ ಇನ್ನೂ ಮಾಡಿಲ್ಲ, ಬಟ್ ಮಾಡ್ತೀನಿ. ನನಗೆ ಗಾರ್ಡನ್ ಅಂದರೆ ತುಂಬಾ ಇಷ್ಟ. ಪೀಸ್ಫುಲ್ಲಾಗಿರುತ್ತೆ. ಮನೇಲಿ ಸಹ ಒಂದೆರಡು ಗಿಡಗಳನ್ನ ಬೆಳೆಸ್ಕೊಳಕ್ಕಂದ್ರೆ ಸಹ ಇಷ್ಟನೇ. ಫಸ್ಟಲ್ಲಿ ಬೆಳೆಸ್ಕೊಂಡಿದ್ದೆ, ಬಟ್ ಅದು ಯಾಕೋ ಸಾಯ್ತಾ ಇದ್ವಿ, ಅದಕ್ಕಾಗಿಯೇ ಆಚೆ ಇಟ್ಟೆ. ಬಟ್ ಆಚೆ ಇಟ್ಟರೂ ಕೆಲವೊಂದು ಸತ್ತೋಗಿದ್ದಾವೆ, ಇನ್ನೂ ಕೆಲವೊಂದು ಇದ್ದಾವೆ. ಫ್ರೆಂಡ್ಸ್, ನಿಮಗೆ ಇಷ್ಟವಾದ ಪಾತ್ರೆಗೆ ಏನಾದ್ರೂ ಕೈ ಅಂದರೆ ಈ ಥರ ಇಟ್ಕೊಳ್ಳೋ ಹ್ಯಾಂಡ್ಲ್ ಮುರಿದೋದ್ರೆ ಏನಾಗ್ತಿತ್ತು, ಅದನ್ನ ಬಿಸಾಕಬೇಕಾಗುತ್ತಾ. ಇದಂತೂ ಈ ಕಪ್ಪು ಬಾಣಲಿಗೆ ಅಂತೀನಿ ನೋಡಿ, ತವಾ ಏನು ಅನ್ನೋದಕ್ಕೆ ಹೋಗಲ್ಲ. ಸೊ ಮಾಮೂಲಿಗೆ ಯಾವ ರೀತಿ ಮಾತಾಡ್ತೀರೋ ಅದೇ ರೀತಿ ಮಾತಾಡ್ತೀನಿ ನಾನು. ಏಕೆಂದರೆ ಅದು ಕೈ ಮುರಿದೋಯ್ತು, ಅಂದರೆ ನಾವು ಈ ಕುಕ್ಕರ್ಗೆಲ್ಲ ಇರುತ್ತಲ್ವ ಆ ಥರ ಇತ್ತು, ಬಟ್ ಮುರಿದೋಯ್ತು. ಬಟ್ ಅದನ್ನು ಮಾತ್ರ ನಾನು ಹಾಕಬೇಕು, ಬೇರೆ ತೊಗೊಬೇಕು ಅಂತ ಮಾತ್ರ ಅಂದ್ಕೊಳ್ಳಿಲ್ಲ, ಏಕೆಂದರೆ ಅದು ಚೆನ್ನಾಗಿದೆ ನೋಡೋದಕ್ಕೆ, ಕೆಲಸಕ್ಕೆಲ್ಲ. ಅದಕ್ಕೆ ವೇಸ್ಟ್ ಮಾಡೋಕ್ಕೆ ಹೋಗಿಲ್ಲ. ನಿನ್ನೆ ತಾನೇ ಕೊಂಬ್ ಈಗ ಅದಕ್ಕೆ ಸ್ವಲ್ಪ ಬೇವಿನ ಎಣ್ಣೆ ಇಡೋಣ ಅಂದರೆ ಇಕ್ಸ್ಕೊಳ್ತಾ ಇಲ್ಲ. ನಿಮಗೆ ಕೊಂಬ್ ಸುಟ್ಟಿರೋದು ವಿಡಿಯೋ ಹಾಕ್ತೀನಿ, ಬಟ್ ಯಾರೂ ಫೀಲ್ ಆಗೋ ಅವಶ್ಯಕತೆ ಇಲ್ಲ. ಕೆಲವೊಂದು ಉದ್ದೇಶದಿಂದ ಸುಡ್ತಾರಂತೆ,
ಸೊ ಸುಡೋವಾಗ ಸ್ವಲ್ಪ ಪೇಯ್ನ್ ಆಗುತ್ತೆ ನಮಗೆ ನೋಡೋವಾಗ, ಬಟ್ ಅದಕ್ಕೇನು ಪೇಯ್ನ್ ಆಗೋಲ್ಲ, ನೀವೇನು ಪ್ರಾಬ್ಲಮ್ ಪಡಬೇಡಿ. ಸೊ ನೋಡಿ ಯಾವ ರೀತಿ ಪಳಗಿಸ್ಕೊಬೇಕು ಅದನ್ನು ಅಂದ್ಬಿಟ್ಟು ಈ ಥರ ಮಾಡಿದ್ರೆ ಅದೇ ಆಟೋಮೆಟಿಕಲಿ ಬರುತ್ತೆ. ಸೊ ಪೇಯ್ನ್ ಏನಿಲ್ಲ, ಬಟ್ ನೊಣಗಳು ಓಡಾಡ್ತಾವಲ್ವ, ಅದಕ್ಕೆ ಅದರಿಂದ ಇರೋದಕ್ಕಾಗ್ತಾಯಿಲ್ಲ ಅಷ್ಟೇ. ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ್ರೆ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಲ್ಲಿವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನನ್ನ ಚಾನಲ್ನ ಫಾಲೋ ಆಗಿ ಅಂತ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.